ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ರಾಜೌತಣವನ್ನು ನಿರಾಕರಿಸಿದ್ದು. ರೆಫರೆನ್ಸ್ ಪುಟ 2701, ಪುಟದ ಸಂಖ್ಯೆ 33-34. ಮೊದಲ ಎರಡು ಕರೆಗಳು ಪಟ್ಟಣಕ್ಕೆ ಸಂಬಂಧಿಸಿರುವುದೆಂದು, ಅಂದರೆ ಹೆಸರಿಗೆ ಮಾತ್ರ ದೇವರ ರಾಜ್ಯವಾಗಿರುವ ಇಸ್ರಾಯೇಲರಿಗೆ ಸಂಬಂಧಿಸಿರುವುದೆಂಬುದನ್ನು ಗಮನಿಸಲಾಗುವುದು. ಆದರೆ ಎರಡು ಕರೆಗಳು ದೇವರ ಮೊದಲೇ ನೇಮಿಸಿದ ಆ ರಾಜ್ಯದ ವರ್ಗದವರಾಗಬೇಕಾದವರಲ್ಲಿ ಸಾಕಷ್ಟು ಸಂಖ್ಯೆಯನ್ನು ಕಂಡುಕೊಳ್ಳಲು ವಿಫಲವಾಗಿತ್ತು. ಬಂದು ಸೇರುವಂತೆ ಇತರರನ್ನು ಮನವೊಲಿಸಲು ಆತನಿಗೆ ನಿಜವಾಗಿಯೂ ಸಾಧ್ಯವಿತ್ತು. ಆದರೆ ಬದಲಾಗಿ ಉದ್ದೇಶಪೂರ್ವಕವಾಗಿಯೇ ಆತನು ಔತಣದ ಕರೆಯನ್ನು ಯಾವ ವಿಧದಲ್ಲಿ ಮಾಡಿದ್ದನೆಂದರೆ, ಅದು ಹೃದಯದಲ್ಲಿ ಸೂಕ್ತ ಭಾವವಿಲ್ಲದವರನ್ನು ಹಿಮ್ಮೆಟ್ಟಿಸುವಂತೆ ಮಾಡಿತ್ತು. ಅದು ಯಾವ ವಿಧದಲ್ಲಿತ್ತೆಂದರೆ, ತಮ್ಮಲ್ಲಿರುವ ಅಯೋಗ್ಯತೆಯನ್ನು ಪರಿಗಣಿಸುವವರಾಗಿ ಅದನ್ನು ಒಪ್ಪಿಕೊಂಡು ತಮ್ಮ ಅಪರಿಪೂರ್ಣತೆಯೆಂಬ ಕೊಳಕು ಬಟ್ಟೆಯನ್ನು ಮುಚ್ಚಲ್ಪಡುವಂಥ ಅತಿಥಿಗಳಿಗೆ ನೀಡಲಾಗುವುದು. ಕ್ರಿಸ್ತನಲ್ಲಿ ನೀತಿವಂತರೆಂದು ನಿರ್ಣಯಿಸಲ್ಪಡುವ ಸಾಂಕೇತಿಕವಾದ ವಸ್ತ್ರವನ್ನು ಪಡೆದುಕೊಂಡವರಾಗಿ ಔತಣದಲ್ಲಿ ಸೇರಲು ಸಂತೋಷವುಳ್ಳವರಾದ ನಿಜವಾದ ಇಸ್ರಾಯೇಲ್ಯರನ್ನು ಆಕರ್ಷಿಸುವಂತಿತ್ತು. ಆದರೆ ಈಗ ಆಯಲ್ಪಡುವವರ ಸಂಖ್ಯೆಯು ಇಸ್ರಾಯೇಲರಲ್ಲಿ ಸಾಕಷ್ಟು ಕಂಡುಬರದ ಕಾರಣ ಸಂದೇಶವನ್ನು ಪಟ್ಟಣದ ಹೊರಗೆ, ಅಂದರೆ ಯಹೂದ ಧರ್ಮದ ಹೊರಗೆ ಅನ್ಯ ಜನರಿಗೆ ಕಳಿಸಬೇಕಿತ್ತು. ಮತ್ತು ಹೀಗೆಯೇ ಮೂರನೆಯ ಕರೆಯನ್ನು ನೀಡಲಾಗಿತ್ತು. ನೀನು ಹಾದಿಗಳಿಗೂ ಬೇಲಿಗಳ ಬಳಿಗೂ ಹೋಗಿ ಅಲ್ಲಿ ಸಿಕ್ಕಿದವರನ್ನು ಬಲವಂತ ಮಾಡಿ ಒಳಗೆ ಕರಕೊಂಡು ಬಾ. ಬಲವಂತ ಮಾಡಿ ಎನ್ನುವ ಶಬ್ದವು ಇಲ್ಲಿ ತಪ್ಪು ಭಾವನೆಯನ್ನು ಕೊಡುತ್ತದೆ. ಅದನ್ನು ಒತ್ತಾಯಿಸು, ಮನವೊಲಿಸು ಎಂಬ ಸೂಕ್ತ ತರ್ಜುಮೆಗೆ ಮಾಡಬೇಕಿತ್ತು. ಮತ್ತು ಹೀಗೆಯೇ ಸುವಾರ್ಥ ಯುಗದ ಪರ್ಯಂತರವೂ ಇರುವುದು. ಅಂದರೆ ಸುವಾರ್ತೆಯ ಮೂಲಕವಾದ ಅನುಗ್ರಹವನ್ನು ಪಡೆಯಲು ಸಿದ್ಧರಿರುವ ಯಹೂದ್ಯರಿಗೆ ದೊರಕಿಸಿದಂದಿನಿಂದ ಆ ಔತಣದಲ್ಲಿ ಉಳಿದ ಯಹೂದ್ಯರೊಂದಿಗೆ ಭಾಗವಹಿಸಲು ಸಂದೇಶದ ಮೂಲಕವಾದ ಕರೆಯನ್ನು ಅನ್ಯ ಜನರ ಕಡೆಗೆ ತಿರುಗಿಸಲಾಗಿರುವುದು. ತನ್ನ ಹೆಸರಿಗಾಗಿ ಅವರೊಳಗಿಂದ ಒಂದು ಪ್ರಜೆಯನ್ನು ಆರಿಸಿಕೊಂಡ ವಿಧ. ಅಪೊಸ್ತಲನು ತನ್ನ ಉಪದೇಶದಲ್ಲಿ ಯಹೂದ್ಯರಲ್ಲಿ ಕೆಲವರಿಗೆ ಹೀಗೆ ಹೇಳಿರುವನು: ದೇವರ ವಾಕ್ಯವನ್ನು ಮೊದಲು ನಿಮಗೆ ಹೇಳುವುದು ಅವಶ್ಯವಾಗಿತ್ತು, ಆದರೆ ನೀವು ಅದನ್ನು ತಳ್ಳಿಬಿಟ್ಟು ನಿಮ್ಮನ್ನು ನಿತ್ಯ ಜೀವಕ್ಕೆ ಅಪಾತ್ರರೆಂದು ತೀರ್ಪು ಮಾಡಿಕೊಂಡದ್ದರಿಂದ ಇಗೋ, ನಾವು ನಿಮ್ಮನ್ನು ಬಿಟ್ಟು ಅನ್ಯ ಜನರ ಕಡೆಗೆ ಹೋಗುತ್ತೇವೆ. ಹಾಗೆಯೇ ಕರ್ತನು ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ. ಅವರು ತಮ್ಮನ್ನು ಈ ಮಹಾ ಆಶೀರ್ವಾದ ಅಥವಾ ವರಕ್ಕೆ ಅಪಾತ್ರರೆಂದು ತೋರ್ಪಡಿಸಿಕೊಂಡರು. ಇದರಲ್ಲಿ ಅವರು ಮುಂದೆ ನಿತ್ಯವಾದ ಸಂಗತಿಗಳ ವಿಷಯವಾದ ಪ್ರಭಾವದಿಂದ ಕೂಡಿದ ವಾಗ್ದಾನಗಳಿಗಿಂತಲೂ ಹೆಚ್ಚಾಗಿ ನಶಿಸಿ ಹೋಗುವಂಥ ವಸ್ತುಗಳ ವಿಷಯದಲ್ಲಿ ಆಸಕ್ತರಾಗಿದ್ದರು. ಅಪೊಸ್ತಲನಾದ ಪೌಲನು ಈ ಅಂಶವನ್ನು, ಇಸ್ರಾಯೇಲರ ಸಂಖ್ಯೆಯು ಸಮುದ್ರದ ಉಸುಬಿನಂತೆ ಅಸಂಖ್ಯವಾಗಿದ್ದರೂ ಅದರಲ್ಲಿ ಒಂದು ಅಂಶ ಉಳಿದವರು ಮಾತ್ರ ರಕ್ಷಣೆ ಹೊಂದುವುದು. ಅಪೊಸ್ತಲನು ಮುಂದುವರೆದು ತೋರಿಸಿರುವುದೇನೆಂದರೆ, ಆ ರಾಜ್ಯದಲ್ಲಿ ಪಾಲುಗಾರರಾಗಲು ಅನ್ಯ ಜನರಿಗೆ ನೀಡಲಾದ ಕರೆಯು ಕೇವಲ ಮೊದಲೇ ನೀಡಲಾದ ಕರೆಯ ಮುಂದುವರಿಕೆಯಾಗಿರುವುದೆಂಬುದು. ಅಲ್ಲದೆ ಈ ಅತ್ಯಂತ ವಿಶೇಷವಾದ ರಕ್ಷಣೆಯ ಸೌಭಾಗ್ಯವನ್ನು ಅಲಕ್ಷ್ಯ ಮಾಡಿದವರ ಸ್ಥಾನವನ್ನು ತೆಗೆದುಕೊಳ್ಳಲು ನಮಗೆ ಕರೆ ನೀಡಲಾಗಿರುವುದು. ಆತನು ಒಲಿವ ಮರದ ನಿದರ್ಶನದ ಮೂಲಕ ಇದನ್ನು ವಿವರಿಸಿ ಹೀಗೆ ಹೇಳಿರುವನು: ಕೆಲವು ಕೊಂಬೆಗಳು ಮುರಿದು ಹಾಕಲ್ಪಡಲು ಕಾಡೆಣ್ಣೆ ಮರದಂತಿರುವ ನೀವು ಅವುಗಳ ತಾವಿನಲ್ಲಿ ಕಟ್ಟಿಸಿಕೊಂಡವರಾಗಿ ಊರೆಣ್ಣೆ ಮರದ ರಸವತ್ತಾದ ಬೇರಿನಲ್ಲಿ ಪಾಲು ಹೊಂದಿದವರು. ಆ ರಾಜ್ಯದ ಸೌಭಾಗ್ಯ ಆಶೀರ್ವಾದಗಳನ್ನು ಒಳಗೊಂಡ ಆ ಮಹಾ ಔತಣದ ಮೂರನೆಯ ಕರೆಯು ಈ ಸುವಾರ್ಥ ಯುಗದ ಪರ್ಯಂತರ ಮುನ್ನಡೆಯುತ್ತಿದೆ. ಅಲ್ಲದೆ ನಾವು ಗ್ರಹಿಸಿರುವಂತೆ ಅದು ಬಹುತೇಕವಾಗಿ ಪೂರ್ಣಗೊಂಡಿರುವುದು. ಅಂದರೆ ಮೇಜಿನ ಬಳಿಯಲ್ಲಿರುವ ಬಹುತೇಕ ಎಲ್ಲ ಸ್ಥಾನಗಳಲ್ಲಿಯೂ ಅತಿಥಿಗಳನ್ನು ಒದಗಿಸಿ ಕುಳ್ಳರಿಸಲಾಗಿರುವುದು.
ಕೇವಲ ಕೆಲವೇ ಸ್ಥಾನಗಳು ಇನ್ನೂ ಖಾಲಿ ಇರುವುದು ಅಲ್ಲದೆ ಈ ಸ್ಥಾನಗಳು ತುಂಬಲ್ಪಟ್ಟ ಕೂಡಲೇ ಆ ಮಹಾ ಔತಣವು ಆರಂಭವಾಗುವುದು ಮತ್ತು ನಾವು ನಿಜವಾಗಿಯೂ ನಮ್ಮ ಕರ್ತನ ಆ ಸಂತೋಷ ಸೌಭಾಗ್ಯಗಳಲ್ಲಿ ಸೇರುವೆವು. ಔತಣಕೂಟದಲ್ಲಿ ಸೇರುವ ಸೌಭಾಗ್ಯವನ್ನು ನಾವು ಹೊಂದಿರುವುದು ಮಾತ್ರವಲ್ಲದೆ ಅದರಲ್ಲಿನ ಸಮೃದ್ಧವಾದ ಆಶೀರ್ವಾದಗಳನ್ನು ಭೂಲೋಕದ ಎಲ್ಲ ಕುಲಗಳಿಗೆ ಕೊಂಡೊಯ್ಯುವ ಭಾಗ್ಯವನ್ನು ಹೊಂದಿರುವೆವು.